ಬೆಳಗ್ಗೆ 6 ಗಂಟೆಗೆ ಈ ಥರ ಬಿಸಿಲು ಶುರು ಆಗೋಗಿದೆ. ಮಳೆ ಯಾವಾಗ ಬರುತ್ತೋ ಗೊತ್ತಿಲ್ಲ. ಇನ್ನು 39 ದಿನ ಬಾಕಿ ಇದೆ ನಮ್ಮ ಗೋಲ್ಗೆ. ಸೊ ದಿನ ಶುರು ಮಾಡೋಣ. ಸ್ಟಾರ್ಟಿಂಗ್ ವಿತ್ ನಮ್ಮ ಜಿಮ್ಮು. ಎಷ್ಟು ಸಲ ಈ ಫಿಂಗರ್ ಪ್ರಿಂಟ್ ಅಥೆಂಟಿಕೇಟ್ ಮಾಡಿದ್ರೂ ಪ್ರತಿ ಸಲ ಇದೇ ಕೇಳುತ್ತೆ. ಇವತ್ತು ಚೆಸ್ಟ್ ವರ್ಕೌಟು. ಸ್ಟಾರ್ಟಿಂಗ್ ವಿತ್ ಇನ್ಕ್ಲೈನ್ ಬೆಂಚ್ ಪ್ರೆಸ್ಸು, ಅದಾದಮೇಲೆ ಫ್ಲೈಯರ್ಸು, ಅದಾದಮೇಲೆ ಬಾರ್ ಎಕ್ಸ್ಟೆನ್ಷನ್ಸು. ಹಾಗೆ ಎಲ್ಲ ಮುಗಿಸ್ಕೊಂಡು ಒಂದು 15 ನಿಮಿಷ ಕಾರ್ಡಿಯೋ ಸೆಷನ್ ಮಾಡಿ ಇವತ್ತಿನ ಜಿಮ್ ಸೆಷನ್ನ ವ್ರಾಪ್ ಅಪ್ ಮಾಡಿದ್ವಿ. ಪ್ಲೇನ್ ಪನ್ನೀರ್ ತಿನ್ನೋಕ್ಕಿಂತ ಈ ಥರ ಡಿಫ್ರೆಂಟಾಗಿ ಮ್ಯಾರಿನೇಷನ್ನಲ್ಲಿ ಹೇಗಿರುತ್ತೆ ನೋಡೋಣ ಅಂತ ಇವತ್ತು ಟ್ರೈ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಬೆಳಗ್ಗೆ ತಿಂಡಿಗೆ ಅವಲಕ್ಕಿ, ಅದ್ರ ಜೊತೆಗೆ ಒಂದು ಲೆಮನ್ ಟೀ. ನಮಗೆ ಈ ನೆಕ್ಸ್ಟ್ 10 ಡೇಸಲ್ಲಿ ಗೋಲ್ ಇರೋದು ಒಂದು ಮೈಕ್ರೋಸಾಫ್ಟ್ ಸರ್ಟಿಫಿಕೇಷನ್ ಮಾಡಬೇಕು ಅಂತ. ಅಪ್ರೂವಲ್ ಎಲ್ಲ ಸಿಕ್ಕಾಗಿದೆ. ಸೊ ಅದಕ್ಕೆ ಅಪ್ಸ್ಕಿಲ್ಲಿಂಗ್ ನಡೀತಾ ಇದೆ. ಎಲ್ಲ ಮುಗಿಸ್ಕೊಂಡು ಆಫೀಸ್ ಮೀಟಿಂಗ್ಸ್ ಅಟೆಂಡ್ ಆಗೋಕ್ಕೆ ಶುರು ಆದ್ವಿ. ಆಫೀಸ್ ಮೀಟಿಂಗ್ ಮಧ್ಯದಲ್ಲಿ ಒಂದು ಸ್ಯಾಲಾಡ್, ಈ ತರಕಾರಿನೆಲ್ಲ ಕಟ್ ಮಾಡಿಬಿಟ್ಟು ಅದಕ್ಕೆ ಒಂದು ಸ್ಪೂನ್ ಪೆಸ್ಟೋ ಸಾಸ್ ಹಾಕಿ ತಿಂದು ನೋಡಿ, ಸೂಪರ್ ಆಗಿರುತ್ತೆ. ನಮ್ಮ ವಾಪಸ್ ಕಾರ್ಡಿಯೋ ಸೆಷನ್ ಸ್ವಲ್ಪ ಜಾಸ್ತಿ ಶುರು ಮಾಡೋಣ ಅಂತ ಸಂಜೆ ಒಂದು ಶಾರ್ಟ್ ಟ್ರೇಲಿಗೆ ಹೋಗಿದ್ದೆ. ಅದಾದಮೇಲೆ ವಾಪಸ್ ಬಂದು ಆ ಮ್ಯಾರಿನೇಟ್ ಮಾಡಿರೋ ಪನ್ನೀರ್ನ ತಿಂದು ನಮ್ಮ ಮೇಡಮ್ ಅವರು ಏನೋ ಡಿಫ್ರೆಂಟಾಗಿ ಮಾಡ್ತೀನಿ ಅಂತ ಒಂದು ಐಟಮ್ ಮಾಡಿದ್ರು. ಅದನ್ನು ಕೊಡೋಕ್ಕೆ ಅಂತ ದೊಡ್ಡಮ್ಮ ಮನೆಗೆ ಬಂದಿತ್ತು. ಅದಕ್ಕೆ ಊಟ ಆಗಿದ್ದಕ್ಕೆ, ಊಟ ಆದಮೇಲೆ ತಿನ್ನೋದು ಇದು. ಊಟ ಜೊತೆ ತಿನ್ಬೋದು, ಊಟ ಆದಮೇಲೆ ತಿನ್ಬೋದು. ಕುರುಕ್ ತಿಂಡಿ ಮಾಡಿದಾಳೆ ನಾನು ಹೇಳ್ತಿ, ಕುರುಕ್ ತಿಂಡಿ. ಅವಳಿಗೆ ಗೊತ್ತದು.